ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಪಕ್ಷಿಯನ್ನ ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮಿಯನ್ನೇ ನೋಡಿದಂತೆ. ಗೂಬೆಯನ್ನ ಅಶುಭ ಕೆಟ್ಟ ಘಟನೆಗಳ ಸೂಚನೆ ಎಂಬುದರ ನಂಬಿಕೆ ನಮ್ಮಲ್ಲಿದೆ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಗೂಬೆಗಳಿಗೆ ವಿಶೇಷ ಸ್ಥಾನವಿದೆ. ಗೂಬೆ ಲಕ್ಷ್ಮೀ ದೇವಿಯ ಸಂಕೇತ. ಗೂಬೆಗಳನ್ನು ನೋಡಿದ್ರೆ ಅದು ನಮಗೆ ಯಾವ ಅರ್ಥವನ್ನು ನೀಡುತ್ತದೆ? ಗೂಬೆಗಳು ನಮಗೆ ಶುಭ ಸೂಚನೆಗಳನ್ನು ನೀಡುವುದೇ? ಗೂಬೆಗಳು ಮನೆಗೆ ಬಂದರೆ ಅದು ಯಾವ ಅರ್ಥವನ್ನು ನೀಡುತ್ತದೆ? ನಮ್ಮ ಸಮಾಜದಲ್ಲಿ ಗೂಬೆಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ. ಕೆಲವು ನಂಬಿಕೆಗಳು ಗೂಬೆಯನ್ನು ಶುಭವೆಂದು ಹೇಳಿದರೆ, ಇನ್ನು ಕೆಲವು ನಂಬಿಕೆಗಳು ಗೂಬೆಯನ್ನು ಅಶುಭದ ಸಂಕೇತವೆಂದು ಹೇಳುತ್ತದೆ. ಶಕುನ ಶಾಸ್ತ್ರದ ಪ್ರಕಾರ ಗೂಬೆಯನ್ನು ನೋಡಿದರೆ ಏನರ್ಥ? ಗೂಬೆ ನೋಡುವುದು ಶುಭವೋ ಅಶುಭವೋ? ಆತ್ಮೀಯರೇ, ಮನುಷ್ಯರಿಗೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಪ್ರಯಾಣ ಮಾಡಲು ವಾಹನಗಳಿರುವಂತೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳಿಗೂ ಸಹ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚರಿಸಲು ವಾಹನಗಳಿರುತ್ತವೆ. ದೇವಾನುದೇವತೆಗಳು ಪ್ರಾಣಿ ಪಕ್ಷಿಗಳನ್ನೇ ತಮ್ಮ ವಾಹನಗಳಾಗಿ ಬಳಕೆ ಮಾಡುತ್ತಾರೆ. ಮಹಾವಿಷ್ಣು ದೇವರು ಗರುಡನನ್ನ ವಾಹನವಾಗಿ ಹೊಂದಿದ್ರೆ, ಶಿವ ಪರಮಾತ್ಮರು ನಂದಿಯ ಮೇಲೆ ಸವಾರಿ ಮಾಡುತ್ತಾರೆ. ಸೃಷ್ಟಿಕರ್ತ ಬ್ರಹ್ಮದೇವರ ವಾಹನ ಹಂಸ. ಹಾಗೆಯೇ ದೇವತೆಗಳ ರಾಜ ಇಂದ್ರ ಐರಾವತ ಆನೆಯ ಮೇಲೆ ಸವಾರಿಯನ್ನ ಮಾಡುತ್ತಾನೆ. ಇದೇ ರೀತಿ ಯಶಸ್ಸು, ಅದೃಷ್ಟ, ಸಮೃದ್ಧಿ ಹಾಗೂ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮೀ ದೇವಿಯವರ ವಾಹನ. ನಮ್ಮ ಸಮಾಜದಲ್ಲಿ ಅಪಶಕುನದ ಪಕ್ಷಿ ಎಂದು ಗೂಬೆಯನ್ನ ಹಲವಾರು ಜನ ಭಾವಿಸುತ್ತಾರೆ. ಹಲವರು ಗೂಬೆಯನ್ನ ನೋಡಿ ಭಯಪಡುತ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗೂಬೆಗೆ ಮಹತ್ತರವಾದ ಸ್ಥಾನವಿದೆ. ಮಹಾಲಕ್ಷ್ಮೀ ದೇವಿಯವರ ವಾಹನವಾಗಿರುವುದರಿಂದ ಗೂಬೆಯನ್ನ ಲಕ್ಷ್ಮೀ ದೇವಿಯ ರೂಪವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ಗೂಬೆಯ ಮಹತ್ವವೇನು? ಮಹಾಲಕ್ಷ್ಮೀ ದೇವಿ ಗೂಬೆಯನ್ನ ವಾಹನವನ್ನಾಗಿ ಏಕೆ ಮಾಡಿಕೊಂಡ್ರು ಎಂಬುದನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬಹಳ ಹಿಂದಿನ ಕಾಲದಲ್ಲಿ ಬ್ರಹ್ಮದೇವರು ಪ್ರಾಣಿಗಳನ್ನೇ ಸೃಷ್ಟಿ ಮಾಡಿರಲಿಲ್ಲ. ಆಗ ದೇವಾನುದೇವತೆಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳಲು ನಡೆದೇ ಹೋಗಬೇಕಾದಿದ್ದಿತು. ಆಗ ಮನನೊಂದ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ತೆರಳಿ ತಮ್ಮ ಕಷ್ಟ ತೋಡಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರಿಗೆ ಏನು ಮಾಡಬೇಕೆಂದೇ ತೋಚುವುದಿಲ್ಲ. ಜ್ಞಾನದ ದೇವತೆಯಾದ ಶಾರದೆಯು ಬ್ರಹ್ಮದೇವರಿಗೆ ದೇವಾನುದೇವತೆಗಳಿಗೆಲ್ಲ ವಾಹನವಾಗುವುದಕ್ಕಾಗಿ ಪ್ರಾಣಿಗಳನ್ನು ಸೃಷ್ಟಿ ಮಾಡಲು ಸಲಹೆಯನ್ನು ನೀಡುತ್ತಾರೆ. ಶಾರದಾ ದೇವಿಯ ಸಲಹೆಯ ಮೇರೆಗೆ ಬ್ರಹ್ಮದೇವರು ಹಲವು ಪ್ರಾಣಿಗಳನ್ನು ಸೃಷ್ಟಿಸುತ್ತಾರೆ. ಒಂದೊಂದು ಪ್ರಾಣಿಯು ಒಂದೊಂದು ದೇವತೆಯ ವಾಹನವಾಗುತ್ತದೆ. ಹೀಗೆ ಮಹಾಲಕ್ಷ್ಮೀ ದೇವಿ ತಮ್ಮ ವಾಹನವನ್ನಾಗಿ ಆರಿಸಿಕೊಂಡಿದ್ದು ಗೂಬೆಯನ್ನು. ಗೂಬೆಯು ಲಕ್ಷ್ಮೀ ದೇವಿಯವರ ವಾಹನವಾದದ್ದಕ್ಕೂ ಸಹ ಒಂದು ಕಾರಣವಿದೆ. ಗೂಬೆಗಳು ಹಗಲಿನ ಸಮಯದಲ್ಲಿ ಕಾಣುವುದಿಲ್ಲ, ರಾತ್ರಿ ಸಮಯದಲ್ಲಿ ಮಾತ್ರ ಸಂಚಾರ ಮಾಡುತ್ತವೆ. ಈ ಗೂಬೆಗಳು ಯಾವಾಗ ಎಲ್ಲಿಗೆ ಹೋಗುತ್ತವೆ, ಹೇಗೆ ಹೋಗುತ್ತವೆ ಎಂದು ಯಾರಿಗೂ ತಿಳಿಯುವುದೇ ಇಲ್ಲ. ಲಕ್ಷ್ಮೀದೇವಿಯು ಸಹ ಹಾಗೆಯೇ. ಲಕ್ಷ್ಮಿ ಬಹಳ ಚಂಚಲೆ, ಯಾವಾಗ ಎಲ್ಲಿರುತ್ತಾರೆ ಎಂದು ಗೊತ್ತೇ ಆಗುವುದಿಲ್ಲ. ಇವತ್ತು ಕೈಯಲ್ಲಿದ್ರೆ ನಾಳೆ ಇರುವುದಿಲ್ಲ. ಜೊತೆಗೆ ಗೂಬೆಯ ದೊಡ್ಡ ಉರುಟಾದ ಕಣ್ಣುಗಳು ಚಿನ್ನದ ಉರುಟಾದ ನಾಣ್ಯಗಳನ್ನೇ ನೆನಪು ಮಾಡುತ್ತವೆ. ಇದೇ ಕಾರಣಕ್ಕೆ ಲಕ್ಷ್ಮೀದೇವಿ ಗೂಬೆಯನ್ನ ವಾಹನವನ್ನಾಗಿ ಮಾಡಿಕೊಂಡ್ರು. ಗೂಬೆಯನ್ನ ಸಂಸ್ಕೃತ ಭಾಷೆಯಲ್ಲಿ ಉಲೂಕ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನ ಪುಲ್ಕವಾಹಿನಿ ಎಂದು ಕರೆಯಲಾಗುತ್ತದೆ. ಅಂದ್ರೆ ಗೂಬೆಯ ಮೇಲೆ ಕುರಿತು ಸವಾರಿ ಮಾಡುವವರು ಎಂದರ್ಥ. ಗೂಬೆಗಳ ಕಂಚಿನ ವಿಗ್ರಹವನ್ನ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿಟ್ಟುಕೊಂಡ್ರೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಎಂಬ ನಂಬಿಕೆ ಇದೆ. ಗೂಬೆಯ ವಿಗ್ರಹವನ್ನ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿಡುವುದರಿಂದ ಮನೆಯ ವಾಸ್ತು ದೋಷಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಸಂಚಾರ ಮಾಡುತ್ತದೆ. ಸಾಮಾನ್ಯವಾಗಿ ಗೂಬೆ ಎಂದು ಬೈಯುವಾಗ ಪದ ಬಳಕೆ ಮಾಡಲಾಗುತ್ತದೆ. ಆದರೆ ಇದು ಒಂದು ತಪ್ಪು ಕಲ್ಪನೆ. ಮಹಾಲಕ್ಷ್ಮೀ ದೇವಿಯ ವಾಹನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು. ಗೂಬೆಯನ್ನ ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ಅಂದರೆ ಅದು ಅಚಲ ನಿರ್ಧಾರವನ್ನ ಹೊಂದಿರುವುದು ಎಂದರ್ಥ. ಏಕೆಂದರೆ ಗೂಬೆಗಳ ದೊಡ್ಡ ಉರುಟಾದ ಕಣ್ಣುಗಳು ಒಂದೇ ಕಡೆ ಕೇಂದ್ರೀಕೃತವಾಗಿರುತ್ತವೆ ಹಾಗೂ ಚಲಿಸುವುದಿಲ್ಲ. ಗೂಬೆಯ ಕಣ್ಣುಗಳು ಮನುಷ್ಯರ ಕಣ್ಣಿಗಿಂತ 15 ಪಟ್ಟು ದೊಡ್ಡದಿರುತ್ತವೆ. ಗೂಬೆಯ ಕತ್ತು ಯಾವ ಕಡೆ ಬೇಕಾದರೂ ಸುಲಭವಾಗಿ ಬಾಗುವಂತಿರುತ್ತದೆ. ಕಿವಿಗಳು ಸೂಕ್ಷ್ಮ ಶಬ್ದ ಜ್ಞಾನವನ್ನು ಹೊಂದಿದ್ದು ಯಾವುದೇ ಜೀವಿ ಎಷ್ಟೇ ಸೂಕ್ಷ್ಮ ಶಬ್ದವನ್ನ ಮಾಡಿದರೂ ಸಹ ಅದನ್ನು ಗ್ರಹಿಸುವಂತಹ ಸಾಧ್ಯತೆ ಇರುತ್ತದೆ. ಗೂಬೆಗಳು ಹಗಲಿನಲ್ಲಿ ಮಲಗಿರುವಾಗಲೂ ಸಹ ಅರ್ಧ ಕಣ್ಣಿನ ರೆಪ್ಪೆಯನ್ನು ತೆರೆದು ಹೊರಗಿನ ಕಡೆ ಹೆಚ್ಚು ಜಾಗೃತವಾಗಿರುತ್ತದೆ. ಹಾಗಾಗಿಯೇ ಗೂಬೆಯ ಕಣ್ಣು ಮತ್ತು ಕಿವಿಗಳು ಮನುಷ್ಯರಿಗಿಂತ ಚುರುಕಾಗಿರುತ್ತವೆ. ಆದ್ದರಿಂದಲೇ ಏಕಾಗ್ರತೆ, ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಸಂಪತ್ತಿನ ದೇವತೆ ಲಕ್ಷ್ಮಿಯ ಜೊತೆಗಿರುವ ಸಂಪತ್ತನ್ನು ಗಳಿಸುವ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಹಾಗಾಗಿ ಕೆಲವು ದೇಶಗಳಲ್ಲಿ ಗೂಬೆಯನ್ನು ಜ್ಞಾನದ ಸಂಕೇತವಾಗಿ ಬಳಕೆ ಮಾಡಲಾಗುತ್ತದೆ.
ಶೈಕ್ಷಣಿಕ ಚಿಹ್ನೆಯಾಗಿಯೂ ಸಹ ಗೂಬೆಯನ್ನು ಬಳಕೆ ಮಾಡಲಾಗುತ್ತದೆ. ಪುರಾಣದಲ್ಲಿ ಗೂಬೆಗೆ ತನ್ನದೇ ಆದ ಸ್ಥಾನವಿದೆ. ಲಿಂಗ ಪುರಾಣದ ಪ್ರಕಾರ ನಾರದ ಮಹರ್ಷಿಗಳಿಗೆ ಮಾನಸ ಸರೋವರದಲ್ಲಿ ಸಂಗೀತ ಜ್ಞಾನವನ್ನು ಹೇಳಿಕೊಟ್ಟಿತ್ತಂತೆ. ಆತ್ಮೀಯರೇ, ಗೂಬೆಯ ಕುರಿತಾಗಿ ನಮ್ಮ ಸಮಾಜದಲ್ಲಿ ಕೆಲ ಶಕುನಗಳನ್ನು ನಂಬಲಾಗುತ್ತದೆ. ಆ ಶಕುನಗಳನ್ನೆಲ್ಲ ಯಥಾವತ್ತಾಗಿ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಲಿದ್ದೇವೆ. ನಾವು ಸಾಮಾನ್ಯವಾಗಿ ನಂಬುವಂತಹ ಗೂಬೆಯ ಕೆಲ ಶಕುನಗಳು. ಸಾಮಾನ್ಯವಾಗಿ ಗೂಬೆಗಳು ಹೆಚ್ಚಾಗಿ ರಾತ್ರಿಯ ವೇಳೆ ಕಂಡು ಬರುತ್ತವೆ. ಆದರೆ ಏನಾದರೂ ಹಗಲಿನಲ್ಲಿ ಕಂಡು ಬಂದರೆ ಅಂಥವರ ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಅದರಲ್ಲಿಯೂ ಸಂಜೆಯ ವೇಳೆ ಗೂಬೆಯನ್ನು ನೋಡಿದರೆ ಬಹಳ ಸಿರಿವಂತರಾಗಬಹುದಂತೆ. ಬಿಳಿ ಗೂಬೆಗಳು ಕಾಣಿಸಿಕೊಳ್ಳುವುದು ಅತ್ಯಂತ ವಿರಳ. ಅಂತಹ ಬಿಳಿ ಗೂಬೆಗಳನ್ನು ಹಗಲಿನಲ್ಲಿ ನೋಡಿದರೆ ಜೀವನದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವಂತೆ. ಗೂಬೆಯ ದೇಹ ರೋಗಿಯು ತಾಕಿದ್ದಲ್ಲಿ ಆತ ಬೇಗ ಗುಣಮುಖರಾಗುತ್ತಾನಂತೆ. ಗರ್ಭಿಣಿಯ ಹೆರಿಗೆಗೆ ತೆರಳುವ ವೇಳೆಯಲ್ಲಿ ಗೂಬೆಯನ್ನು ನೋಡಿದರೆ ಆಕೆಗೆ ಅವಳಿ ಮಕ್ಕಳು ಜನಿಸುತ್ತವಂತೆ. ಗೂಬೆಯನ್ನು ನೋಡುವುದು ಮಾತ್ರವಲ್ಲ, ಗೂಬೆಯ ಧ್ವನಿಯನ್ನು ಎಡಗಡೆಯಿಂದ ಕೇಳಿಸಿಕೊಂಡರೂ ಸಹ ಶುಭದ ಸಂಕೇತ ಎನ್ನಲಾಗುತ್ತದೆ. ಬಲಗಡೆಯಿಂದ ಕೇಳಿದರೆ ಅಶುಭ ಎನ್ನುವ ನಂಬಿಕೆ ಇದೆ. ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಯಾವುದಾದರೂ ಕೆಲಸಕ್ಕೆ ತೆರಳುತ್ತಿರುವಾಗ ಗೂಬೆಯನ್ನು ನೋಡಿದರೆ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಅರ್ಧಕ್ಕೆ ನಿಂತಿರುವ ಕೆಲಸ ಸಹ ಪೂರ್ಣವಾಗುತ್ತದೆ. ಆದರೆ ಮನೆಯ ಒಳಗೆ ಆಗಮಿಸಿದರೆ ಅದು ಅಪಶಕನ ಎನ್ನುವಂತಹ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ. ಗೂಬೆಗಳು ಪ್ರಕೃತಿಯಲ್ಲಿರುವ ಹಾನಿಕಾರ ಜಂತುಗಳನ್ನು ಕಡಿಮೆ ಮಾಡುವುದರಲ್ಲಿಯೂ ಸಹ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತವೆ. ಹೊಲಗಳಲ್ಲಿ ರಾತ್ರಿಯ ಸಮಯದಲ್ಲಿ ಸಂಚರಿಸುವ ಗೂಬೆಗಳು ಇಲಿಗಳ ನಿಯಂತ್ರಣಕ್ಕೂ ಸಹಕಾರಿಯಾಗಿರುತ್ತವೆ. ಹಾಗಾಗಿ ಕೃಷಿಕರಿಗೆ ನೆರವಾಗುವಂತಹ ಪಕ್ಷಿ. ಇಷ್ಟಕ್ಕೆಲ್ಲ ಉಪಕಾರಿಯಾದ ಗೂಬೆಗಳು ಈಗ ಅಳಿವಿನಂಚಿಗೆ ತಲುಪಿಬಿಟ್ಟಿವೆ. ನಾವು ಗೂಬೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೈಲಾದ ಪ್ರಯತ್ನವನ್ನು ಪಡಮಾಡಬೇಕು. ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯ ದರ್ಶನವಾದಂತೆ. ಗೂಬೆಯನ್ನು ಪ್ರತ್ಯಕ್ಷವಾಗಿ ನೋಡುವುದು ಅಥವಾ ಕನಸಿನಲ್ಲಿ ಗೂಬೆಯನ್ನು ನೋಡುವುದು ಶುಭವಲ್ಲ ಎನ್ನುವ ನಂಬಿಕೆಯನ್ನು ತಪ್ಪೆಂದು ಹೇಳಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಗೂಬೆಯು ಸಾಕ್ಷಾತ್ ಲಕ್ಷ್ಮೀ ದೇವಿಯ ವಾಹನ. ಗೂಬೆಯು ಲಕ್ಷ್ಮೀ ದೇವಿಗೆ ಪ್ರಿಯ. ಹಾಗಾಗಿ ನೀವು ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯನ್ನು ನೋಡಿದಂತೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ನೀವು ಗೂಬೆಯನ್ನು ಅವಮಾನಿಸಿದರೆ ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದಂತೆ. ಶಾಸ್ತ್ರಗಳಲ್ಲಿ ಆಳವಾದ ಅವಲೋಕನದ ನಂತರವೇ ಗೂಬೆಯನ್ನು ಲಕ್ಷ್ಮಿಯ ವಾಹನವನ್ನಾಗಿ ಮಾಡಲಾಯಿತು. ವಾಲ್ಮೀಕಿ ರಾಮಾಯಣದಲ್ಲಿ ಪಕ್ಷಿಗಳಲ್ಲೇ ಗೂಬೆಯನ್ನ ಬಹಳ ಬುದ್ಧಿವಂತ ಪಕ್ಷಿ ಎಂದು ವರ್ಣಿಸಲಾಗಿದೆ. ರಾವಣನನ್ನು ಕೊಲ್ಲಲು ವಿಫಲನಾದಾಗ ಮತ್ತು ವಿಭೀಷಣನು ಅವನ ಬಳಿಗೆ ಬಂದಾಗ ಸುಗ್ರೀವನು ರಾಮನಿಗೆ ಶತ್ರುಗಳ ಗೂಬೆಯಂತಹ ಬುದ್ಧಿವಂತಿಕೆಯ ಬಗ್ಗೆ ಜಾಗರೂಕರಾಗಿರಬೇಕೆಂದು ಹೇಳುತ್ತಾನೆ. ಅವರು ಗೂಬೆಯ ಚಾಣಾಕ್ಷತನವನ್ನು ತೋರಿದರೆ ನಾವು ಕೂಡ ಗೂಬೆಯಷ್ಟೇ ಚಾಣಾಕ್ಷರು ಎಂಬುದನ್ನು ಸಾಬೀತುಪಡಿಸಬೇಕೆಂದು ಹೇಳಿದ್ದನು. ಹಿಂದೂ ಸಂಸ್ಕೃತಿಯ ಪ್ರಕಾರ ಗೂಬೆಯು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಗೂಬೆಗೆ ಭೂತ, ಭವಿಷ್ಯ ಮತ್ತು ವರ್ತಮಾನದಲ್ಲಿ ನಡೆದ ಅಥವಾ ನಡೆಯಲಿರುವ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿದುಕೊಂಡಿರುತ್ತದೆ ಮತ್ತು ಕೆಲವೊಮ್ಮೆ ಅವುಗಳು ನಮಗೆ ಇವುಗಳ ಬಗ್ಗೆ ಸೂಚನೆಯನ್ನು ನೀಡುತ್ತವೆ. ಗೂಬೆಯು ಮನೆಯನ್ನು ಪ್ರವೇಶಿಸಿದರೆ, ಗೂಬೆಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿ ನಿಮ್ಮನ್ನು ಹರಸಿದ್ದಾಳೆ ಎಂಬುದರ ಸೂಚನೆಯಾಗಿದೆ. ಗೂಬೆಯ ವಿಶೇಷತೆಯ ಬಗ್ಗೆ ಹೇಳೋದಾದರೆ, ಗೂಬೆ ತನ್ನ ರೆಕ್ಕೆಗಳನ್ನು ಬಡಿಯದೆ ಮೈಲುಗಟ್ಟಲೆ ಹಾರಬಲ್ಲ ಹಕ್ಕಿಯಾಗಿದ್ದು ಅದರ ಕಣ್ಣುಗಳು ರಾತ್ರಿಯಲ್ಲಿ ಬಹಳ ದೂರ ನೋಡುವ ಸಾಮರ್ಥ್ಯವನ್ನು ಹೊಂದಿವೆ. ಗೂಬೆಗಳು ಕೂಡ ತೀಕ್ಷ್ಣವಾದ ಶ್ರವಣ ಸಾಮರ್ಥ್ಯವನ್ನು ಹೊಂದಿವೆ. ಗ್ರೀಕ್ ಬರಹಗಾರ ಈಸೋಪನ ನೀತಿ ಕಥೆಗಳಲ್ಲಿ ಗೂಬೆಯನ್ನು ಬುದ್ಧಿವಂತ ಎಂದು ವರ್ಣಿಸಲಾಗಿದೆ. ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ಗೂಬೆಗಳ ಬಗ್ಗೆ ಸಕಾರಾತ್ಮಕ ಉಲ್ಲೇಖಗಳು ಕಂಡುಬರುತ್ತವೆ. ಬೇಟೆಯಾಡುವಾಗ ಗೂಬೆಗಳು ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತವೆ. ಅಂಟಾರ್ಟಿಕಾದಲ್ಲಿ ಹೊರತುಪಡಿಸಿ ಪ್ರತಿಯೊಂದು ಖಂಡದಲ್ಲೂ ಗೂಬೆಗಳು ಕಂಡುಬರುತ್ತವೆ. ಮಹಾಲಕ್ಷ್ಮೀ ದೇವಿಯ ವಾಹನ ಗೂಬೆಯ ಕುರಿತಾಗಿ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.